ಹೇಗೆ ಕ್ರಿಸ್ತನಿಗೆ ಅಧೀನವಾಗಿದೆಯೋ ಅದೇ ರೀತಿಯಲ್ಲಿ ಸ್ತ್ರೀ ಗಂಡನಿಗೆ ಅಧೀನವಾಗಿರಬೇಕು. ಕ್ರಿಸ್ತನು ಹೇಗೆ ಸಭೆಯನ್ನು ಪ್ರೀತಿಸ್ತಾನೆ ಹಾಗೆ ಗಂಡನು ತನ್ನ ಹೆಂಡತಿಯನ್ನ ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತದೆ ಪ್ರಿಯರೇ. ನೋಡಿ, ಸುಂದರವಾದ ಮನೆಗಳನ್ನು ನೋಡ್ತೀವಿ ಇವತ್ತು. ಎಲ್ಲಿ ನೋಡಿದ್ರು ಸುಂದರವಾದ ಮನೆ. ಆದರೆ ನನ್ನ ಪ್ರಿಯರೇ, ಮನೆ ಒಳಗೆ ಇರುವ ಕುಟುಂಬ ಸುಂದರವಾಗಿಲ್ಲ. ಅನೇಕ ಕುಟುಂಬಗಳು ಮನೆ ಒಳಗೆ ಅಸಮಾಧಾನಗಳಿವೆ, ಸುಂದರ ಇಲ್ಲದ ಸ್ಥಿತಿ. ನಾವಿಡೀ ಲೋಕದಲ್ಲಿ ಅದನ್ನ ಕಾಣುವರಾಗಿದ್ದೇವೆ ಪ್ರಿಯರೇ. ನೋಡಿ, ಮದುವೆ ಆದ ಮೇಲೆ ಯೋಚನೆ ಮಾಡೋದಕ್ಕಿಂತ ಮದುವೆ ಆಗುವುದಕ್ಕಿಂತ ಮೊದಲು ನಮ್ಮ ಆಯ್ಕೆಯಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು ಪ್ರಿಯರೇ. ಒಂದು ಸಾರಿ ನಿಮ್ಗೆ ಇದನ್ನು ಹೇಳಿದ್ದೀನಿ. ಒಂದು ಸಾರಿ ಒಬ್ಬ ನಡೆದು ಬರುವಾಗ ದೇವರು ಹೇಳ್ತಾನೆ ನಿಲ್ಲು ಎಂಬುದಾಗಿ. ನಿಲ್ಲುವಾಗ ಅವನ ಮುಂದೆ ಬೈಕ್ ಒಂದು ಬಹಳ ಫಾಸ್ಟಾಗಿ ಹೋಗ್ತದೆ. ದೇವರೇ, ನನ್ನ ಜೀವ ಉಳಿಸ್ತೀಯಪ್ಪ ನೀನು ಎಂಬುದಾಗಿ ಹೇಳ್ತೇನೆ. ಮತ್ತೆ ಮುಂದಕ್ಕೆ ನಡೆಯುವಾಗ ದೇವರು ಹೇಳ್ತೇನೆ ನಿಲ್ಲು ಎಂಬುದಾಗಿ. ಆಗ ಒಂದು ಮರ ಅವನ ಮುಂದೆ ಬೀಳ್ತದೆ. ದೇವರೇ, ನಿನಗೆ ಸ್ತೋತ್ರ, ಆದರೆ ನಾನು ಮದುವೆ ಆಗ್ಬೇಕಾದ್ರೆ ಎಲ್ಲಪ್ಪ ಇದ್ದೆ ನೀನು ಎಂಬುದಾಗಿ ಕೇಳ್ತಾನೆ. ಆಗ ದೇವ್ರು ಹೇಳ್ತಾನೆ, ನೀನು ಮದುವೆ ಆಗ್ಬೇಕಾದ್ರೂ ಸಹ ನಿಲ್ಲು ಎಂಬುದಾಗಿ ಹೇಳ್ದೆ. ಆದ್ರೆ ನೀನು ಯಾರನ್ನ ಪ್ರೀತಿಸಿದ್ದಲ್ಲಪ್ಪ, ಅವರೊಟ್ಟಿಗೆ ಇಯರ್ಫೋನ್ ಹಾಕೊಂಡು ಮಾತಾಡ್ತಾ ಹೋಗ್ತಾ ಇದೆ. ನಾನು ನಿಲ್ಲು ಅನ್ನೋ ಶಬ್ದ ನಿನಗೆ ಕೇಳಿಸ್ತಿಲ್ಲ, ಅದಕ್ಕಾಗಿ ನಿನಗೆ ಈ ಪರಿಸ್ಥಿತಿ ಬಂದಿದೆ ಎಂಬುದಾಗಿ.